ಹಾಯ್ ಫ್ರೆಂಡ್ಸ್, ಬಂಗಾಳ ಕೊಲ್ಲಿಯಲ್ಲಿ ರಿಮಾನ್ ಚಂಡಮಾರುತ ಉಂಟಾಗಿದ್ದು ಇದರ ತೀವ್ರತೆ ಈಗಾಗಲೇ ಹೆಚ್ಚಾಗಿದೆ. ಈ ರಿಮಾಲ್ ಚಂಡಮಾರುತದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಯಾವ ಅಡ್ಡ ಪರಿಣಾಮ ಬೀರಲಿದೆ ಮತ್ತು ಮಾನ್ಸೂನ್ ಮಳೆಯ ಪ್ರಮಾಣ ರಾಜ್ಯದಲ್ಲಿ ಯಾವ ರೀತಿ ಇರಲಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಸಂದರ್ಭದಲ್ಲಿ ಕಳೆದ ಬಾರಿ ಹಾಗೆಯೇ ಈ ಬಾರಿ ಕೂಡ ಚಂಡಮಾರುತ ಒಂದು ಮುಂಗಾರಿನ ಸಮಯಕ್ಕೆ ಕಾಣಿಸಿಕೊಳ್ತಾ ಇದೆ. ಒಂದು ಸಮಾಧಾನದ ವಿಷಯ ಅಂದರೆ ಇದು ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸಿಕೊಂಡಿರೋದು. ಭಾರತದ ಪೂರ್ವ ಕರಾವಳಿ ತೀರಕ್ಕೆ ಈಗಾಗಲೇ ರಿಮಾಲ್ ಚಂಡಮಾರುತ ಆರಂಭವಾಗಿದ್ದು ಪಶ್ಚಿಮ ಬಂಗಾಳ ಹಾಗೂ ಒರಿಸ್ಸಾ ಹೆಚ್ಚು ಮಳೆ ಪಡೆಯಲಿದೆ. ಇನ್ನು ಈ ಚಂಡಮಾರುತದ ಕಾರಣದಿಂದ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ್, ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಸಾಕಷ್ಟು ಮಳೆಯಾಗಲಿದೆ. ಆಂಧ್ರ ಪ್ರದೇಶ್ ಕರಾವಳಿ ತೀರದಲ್ಲಿ ಇದರ ಪ್ರಭಾವ ಇರಲಿದ್ದು ಕರ್ನಾಟಕದ ರೈತರು ಈ ಚಂಡಮಾರುತದ ಬಗ್ಗೆ ಹೆಚ್ಚಿನ ಆತಂಕ ಪಡಬೇಕಾದ ಅಗತ್ಯವಿಲ್ಲ ಎನ್ನುವ ಮಾಹಿತಿಯನ್ನು ಹವಾಮಾನ ಇಲಾಖೆ ತಿಳಿಸಿದೆ. ಈ ಬಾರಿ ಮಳೆ ಹೆಚ್ಚಾಗಿದ್ದು ಜೂನ್ಗೂ ಮೊದಲೇ ಕೇರಳದ ಕರಾವಳಿ ತೀರಕ್ಕೆ ಮುಂಗಾರು ಅಪ್ಪಳಿಸುತ್ತದೆ ಎನ್ನುವ ಮಾಹಿತಿಯನ್ನು ಹವಾಮಾನ ಇಲಾಖೆ ತಿಳಿಸಿತ್ತು. ಅದರಂತೆ ಕೇರಳದಲ್ಲಿ ಮಳೆಯ ಆರ್ಭಟ ಶುರುವಾಗಿದೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಮುಂಗಾರು ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ.